ಬೈತೀವಲ್ಲ ನಾವು ಜನನ, ಈ ಬೈದಾಗ ಏನಾಗುತ್ತೆ ನಮಗೆ ತೊಂದರೆ ಆಗೋದು. ಈ ಸ್ಟ್ರೆಸ್ ಆಗುತ್ತಲ್ಲ, ಸ್ಟ್ರೆಸ್ ಆದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇವೆಲ್ಲ ಆದಾಗ ದೇಹದ ಮೇಲೆ ಈ BP ಮೇಲೆ, ಶುಗರ್ ಮೇಲೆಲ್ಲ ಪರಿಣಾಮ ಬರುತ್ತೆ, ನಮಗೆ ತೊಂದರೆ ಆಗೋದು. ಸರ್, ಮನುಷ್ಯನಿಗೆ ತುಂಬ ಸ್ಟ್ರಾಂಗ್ ಆಗಿರಬೇಕಾದ್ರೆ ವಿಲ್ ಪವರು ಇದನ್ನು ಕಂಟ್ರೋಲ್ ಮಾಡೋದು. ನಾಲ್ಗೆನ ಬರೀ ತಿನ್ನೋದ್ರಲ್ಲ, ಮಾತಲ್ಲೂ ಕಂಟ್ರೋಲ್ ಮಾಡಬೇಕು. ನಾವೇನು ತಿಂತೀವಿ, ವಿ ಆರ್ ವಾಟ್ ವಿ ಈಟ್ ಒಂದು. ಎರಡನೇದು, ನಾವೇನು ಮಾತಾಡ್ತೀವಿ, ಒಂದು ಮಾತು ಹೊರಗಡೆ ಬಿಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು ನಾವು. ಎರಡನೇದು, ನಾವೇನು ಯೋಚನೆ ಇಟ್ಕೊಂಡಿರ್ತೀವೋ, ನಮ್ಮ ಥಾಟ್ಸು, ಅದಾಗ್ತೀವಿ ನಾವು ಜೀವನದಲ್ಲಿ. ನೋಡಿ, 2011ರಲ್ಲಿ ಯಾವ ಮನೆ ಹೇಳಿದ್ರೋ ಅದೇ ಮನೆನ ನಾನು 4,40,00,000ಕ್ಕೆ ತೊಗೊಂಡೆ. ಸೇಮ್ ಮನೆನ. ನಾನು ಯಾರ್ದೋ ಕಾರಲ್ಲಿ ಕೂತ್ಕೋತೀನಿ, ನಿಮ್ದೆಲ್ಲ ದೊಡ್ಡ ಕಾರು ಬಿಡಪ್ಪ, ನಮ್ದೆಲ್ಲ ಸಣ್ಣ ಕಾರು ಅಂತಾರೆ, ನಾವೆಲ್ಲ ಚಿಕ್ಕವರು ಅಂತ. ಅವರೇ ಡಿಕ್ಲೇರ್ ಮಾಡಿಬಿಟ್ರು ನಾವು ಚಿಕ್ಕವರು ಅಂತ. ಎಷ್ಟು ಲಕ್ಷ ಜನ ಪೇಷಂಟ್ಸ್ ನೋಡಿದ್ರು? 6 ಲಕ್ಷ ಚಿಲ್ಲರೆ ಪೇಷಂಟ್ಸು. 6 ಲಕ್ಷ ಪೇಷಂಟ್ಸ್ ನೋಡಿದ್ದೀರಿ? ಹೌದು. ಎಷ್ಟು ಸರ್ಜರಿಗಳು? 52,000 ಚಿಲ್ಲರೆ ರನ್ನಿಂಗ್. ವೈದ್ಯೋ ನಾರಾಯಣನಿ ಹರಿ. ನೀವು ನೋಡ್ತಾ ಇದ್ದೀರಿ, ನನ್ನ ಜೊತೆಗೆ ಡಾಕ್ಟರ್ ಪರಮೇಶ್ವರ್ CM ಅವರಿದ್ದಾರೆ. ಹೆಸರು ಜೊತೆಗೆ ಶಾಶ್ವತವಾಗಿ CM ಇಟ್ಕೊಂಡಿದ್ದಾರೆ ಅವರು. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಶುಭೋದಯ, ಸ್ವಾಗತ. ಪರಮೇಶ್ವರ್ ಅಲ್ಲ? ಹೌದು ಸರ್. ತಾವ್ಯಾ ಪರಮೇಶ್ವರ್? ಪರಮೇಶ್ವರ್ ಕೆ ಕನಕಪುರದ ಪರಮೇಶ್ವರ್. ಸೊ ಪರಮೇಶ್ವರ್ ಅವ್ರನ್ನ ಪರಮೇಶ್ವರ್ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ, ಭಾಳ ಸಂತೋಷ. ಆ್ಯಂಡ್ ನಮ್ಮ ವೈದ್ಯರಿದ್ದಾರಲ್ಲ ಪರಮೇಶ್ವರ್ ಸರು, ಇಡೀ ಭಾರತದಾದ್ಯಂತ ತುಂಬ ದೊಡ್ಡ ಹೆಸರು ಮಾಡಿರುವಂಥವ್ರು ಗ್ಯಾಸ್ಟ್ರೋಎಂಟ್ರಾಲಜಿನಲ್ಲಿ. ಅದರಲ್ಲೂ ಪೈಲ್ಸ್ ಬಗ್ಗೆ ಅಂತೂ ತುಂಬ ವಿಶೇಷವಾದ ಮಾಹಿತಿಗಳನ್ನು ಅವರು ಕೊಡ್ತಿರ್ತಾರೆ. ನಿಮಗೆಲ್ಲ ನೋಡಿದ್ದೀರಲ್ಲ, ಇವತ್ತೆಲ್ಲ ಆಹಾರ ಕ್ರಮ ಬದಲಾಗಿದೆ, ಎಲ್ಲ ಕೆಮಿಕಲ್ ಮಯ ಇವತ್ತಂತೂ. ರಾಸಾಯನಿಕ ಬೆಳೆಯೋಕ್ಕೂ ರಾಸಾಯನಿಕ, ಅಡುಗೆ ಮಾಡೋಕ್ಕೂ ರಾಸಾಯನಿಕ, ಹೀಗಾಗಿದೆ. ಸೊ ಏನು ಇವೆಲ್ಲ ಒಟ್ಟಾರೆ ವಿಷಯಗಳು ಸರ್ ನಮ್ಗೆ ತಿಳಿಸ್ತಾರೆ. ಇವತ್ತು ಬೆಳಗ್ಗೆನೇ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ. ಅವ್ರದ್ದೊಂದು ಒಳ್ಳೆ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ಸರ್, ನಾನು ವೈದ್ಯರನ್ನ ಭೇಟಿ ಮಾಡೋಕ್ಕೆ ಹೋಗ್ತೀನಲ್ಲ, ವೈದ್ಯರು ಅಂದ ತಕ್ಷಣ ಅವ್ರ ವೈದ್ಯರದೊಂದು ಅಟೈರ್ ಇದೆಯಲ್ಲ, ಆ ಅಟೈರ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು ಸಿಗ್ತಾರೆ. ನೀವು ಒಳ್ಳೆ ಸ್ಪೋರ್ಟ್ಸ್ ಯಂಗ್ ಮ್ಯಾನ್ ತರ ನಮ್ಗೆ ಸಿಗ್ತಾ ಇದ್ದೀರಿ. ಅದು ಯೋಗ ಮಾಡೋಣ ಬನ್ನಿ ಅಂತ ಬರೀ ಕರೆದಿದ್ದೀರಿ. ಏನು ಸರ್ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ಕೊಂಡ್ರಿ ನಮ್ಗೆ ಇವತ್ತು? ಸ್ಪೆಷಲ್ ಆಗಿ ಅಂದರೆ, ಇದು ವೈದ್ಯನಾಗಿ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ದಿನಚರಿ ಬೆಳಗ್ಗೆ ಎದ್ದು ಕೂಡಲೇ ಓದು, ವ್ಯಾಯಾಮ, ಆಮೇಲೆ ನಂತರದ ಕೆಲಸಗಳು. ಓಕೆ. ಸೊ ಹೇಳ್ತಾರಲ್ಲ, 8 ಗಂಟೆ ಒಳಗೆ ಯು ಮೇಕ್ ಆರ್ ಬ್ರೇಕ್ ಬಿಫೋರ್ 8 AM ಅಂತ. ಸೊ ಯು ಮೇಕ್ ಆರ್ ಬ್ರೇಕ್ ಬಿಫೋರ್ 8 AM ಅಂತ. ಸೊ ನೀನು 8 ಗಂಟೆ ಒಳಗೆ ಏನು ಮಾಡ್ತೀಯೋ ಅದನ್ನೆಲ್ಲ ಬೆಳೆಯೋ ಕೆಲಸಗಳು, ಅಂದರೆ ಜೀವನದಲ್ಲಿ ಮುಂದೆ ಬರೋಂಥ ಕೆಲಸಗಳು. 8 ಗಂಟೆ ಮೇಲ್ ಮಾಡೋದು ಮಾಮೂಲಿ ದಿನನಿತ್ಯದ ಕೆಲಸ. ಪೇಷಂಟ್ ನೋಡು, ಆಪ್ರೇಷನ್ ಮಾಡು, ಗೈಡ್ ಮಾಡು ಅಂತ ಆ ಕೆಲಸಗಳು. ಸೊ ಇದೆಲ್ಲ ಮಾಡ್ತಾರೆ ಬಿಫೋರ್ 8. ಎದ್ದು ಕೂಡಲೇ ಆ್ಯಕ್ಚುಲಿ ಓದ್ ಬಂದೆ ನಾನು ಓದ್ ಮುಗೀತೀಗ. ಏನು ಓದ್ತೀರಿ? ಅಂದರೆ ಮೆಡಿಸಿನ್, ಮೆಡಿಕಲ್ ಸೈನ್ಸ್. ಮೆಡಿಕಲ್ ಸೈನ್ಸ್ ಓದೋದು ರಾತ್ರಿ ಮಲಗಬೇಕಾದ್ರೆ, ಮುಂಜಾನೆ ಓದೋದು ಜನರಲ್ ಆಗಿ ಸಮಾಜ, ಕೆಲವು ಪುಸ್ತಕಗಳು. ನಾನು ಕೆಲವು ಕೋರ್ಸ್ ಮಾಡ್ತಿರ್ತೀನಿ, ಆ ಕೋರ್ಸು, ಮತ್ತು ಪೇಪರ್ ಓದ್ತೀನಿ, ಎಕನಾಮಿಕ್ ಟೈಮ್ಸು. ಸೊ ಅದಿನ್ನೂ ಓದಿಲ್ಲ ಇವತ್ತು. ಸೊ ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ಒಂದು ನ್ಯೂಸ್ ಪೇಪರಲ್ಲಿ ಕಂಪ್ಲೀಟ್ ಹೆಡ್ಲೈನ್ಸ್ ಮುಗಿಸ್ಬಿಡ್ತೀನಿ. ಓಕೆ. ಕಂಪ್ಲೀಟ್ ಹೆಡ್ಲೈನ್ಸು, ಸ್ಪೋರ್ಟ್ಸು, ಪೊಲಿಟಿಕ್ಸು, ಸಿನಿಮಾ, ಬಿಸ್ನೆಸ್ಸು, ಕರೆಂಟ್ ಅಫೇರ್ಸ್. ಪೇಜ್ 3 ಬಿಟ್ಟು, ಪೇಜ್ 3 ಗಲೀಜ್ ಇರುತ್ತಲ್ಲ, ಅದು ಬಿಟ್ಟು, ಪೇಜ್ 3 ಕೊಲೆ, ಮರ್ಡರ್, ಅದೆಲ್ಲ ಬಿಟ್ಟು, ಹೌದೌದು, ಅದೆಲ್ಲ ಬಿಟ್ಟು ಕರೆಂಟ್ ಅಫೇರ್ಸು, ಏನಾಗ್ತದೆ ದೇಶದಲ್ಲಿ, ಮತ್ತು ನಮ್ಮ ಜಿಯೋ ಪಾಲಿಟಿಕ್ಸ್, ವಾರಲ್ಲಿ ಏನಾಗ್ತಾ ಇದೆ, ವಾರ ಯಾವಾಗ ಕೊನೆ ಆಗುತ್ತೆ, ಯಾವ ರೀತಿ ಪ್ರಪಂಚ ಶೇಪ್ ಆಗ್ತಾ ಇದೆ. ಏಕೆಂದರೆ ಪ್ರಪಂಚದಲ್ಲಿ ಎವ್ರಿ 3 ಮಿನಿಟ್ಸ್ಗೆ ಏನೋ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ 3 ನಿಮಿಷಕ್ಕೂ ಏನೋ ಒಂದು ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜಿಗೆ ನಾವು ರಿಲೆವೆಂಟಾಗಿ ಇರದೇ ಹೋದರೆ ನಾವು ಮುಂದೆ ಹೋಗಲ್ಲ ಜೀವನದಲ್ಲಿ. ಸೊ ಚೇಂಜ್ ಆಗ್ತಾ ಇರುತ್ತೆ ಪ್ರಪಂಚ. ಸೊ ನಾವು ಅದರಂತೆ ಚೇಂಜ್ ಆಗ್ತಾ ಇರಬೇಕು, ನಮ್ಮ ಬುದ್ಧಿಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಾವು ಮಾಡೋ ಕೆಲಸದಲ್ಲಿ. ಇದಾಗದೆ ಹೋದರೆ ಇರ್ರಿಲೆವೆಂಟ್ ಅಂತಾರಲ್ಲ, ಔಟ್ಡೇಟೆಡ್. ಅಪ್ಡೇಟ್ ಆಗಿಲ್ಲ, ಔಟ್ಡೇಟ್. ಎಕ್ಸಾಕ್ಟ್, ಔಟ್ಡೇಟ್. ಸೋ ಸಿಂಪಲ್. ಹೌದು. ಆಹಾ, ಎಷ್ಟನೇ ವರ್ಷದ ಪ್ರಾಕ್ಟೀಸ್ ಇದು? ನಾನು MS ಮುಗಿಸಿದ್ದು 2000. ಓಕೆ. ಈಗ MS ಮುಗಿಸಿದ್ಮೇಲೆ ಪ್ರಾಕ್ಟೀಸ್ ಅಂತಲೇ ಲೆಕ್ಕ ಅದು. ಓಕೆ. ಆಮೇಲೆ ಒಂದು 3.5 ವರ್ಷ ಡೆಲ್ಲಿಗೆ ಹೋಗಿ IAS ಮಾಡಬೇಕು ಅಂತ, ಅಲ್ಲಿ ಕ್ವಾಲಿಫೈ ಆಗಲಿಲ್ಲ. ಓಕೆ. ಅದಾದಮೇಲೆ ಬರೀ ಜಾಬಲ್ಲಿ ವಾಪಸ್ ಬಂದು ಶುರು ಮಾಡಿದ ಜೀವನನ. ಸೊ ಬಾಂಬೆಲಿ ಶುರು ಮಾಡಿದೆ. ಸೊ ಒಟ್ಟಾರೆ ಈಗ ಒಂದು 26 ವರ್ಷ ಅನುಭವ. 26 ವರ್ಷದ ವೈದ್ಯಕೀಯ ಪ್ರಾಕ್ಟೀಸ್ ನಮ್ಮ ಡಾಕ್ಟರ್ದು. ಇವತ್ತು ತುಂಬ ವಿಷಯ ಮಾತಾಡೋಕ್ಕಿರುತ್ತೆ, ನಿಮಗೂ 100 ಪ್ರಶ್ನೆ ಇರುತ್ತೆ. ಅದಕ್ಕೆಲ್ಲ ನಮ್ಮ ಸಾಹೇಬರು ಉತ್ತರ ಕೊಡ್ತಾರೆ. ಸರ್, ಮತ್ತೊಮ್ಮೆ ರೀತಿಯಿಂದ ಕಲಾ ಮಾಧ್ಯಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೀರಾ ಹುಡ್ಕೊಂಡು. ಸೊ ಇಲ್ಲೇ ಹಿಡಿದಿದ್ದೀರಾ ಸರಿ ಸಿಗ್ತಾರೆ ಅಂತ. ಥ್ಯಾಂಕ್ ಯು. ಧನ್ಯವಾದ. ಸೊ ನಿಮಗೆ ನಮ್ಮ ಕಡೆಯಿಂದ ಸಣ್ಣ ಒಂದು
ಕಲಾ ಮಾಧ್ಯಮದ ನಮ್ಮ ಮಾತೆ ನಮ್ಮ ಹುಡುಗರೇ ಈ ಪರಮೇಶ್ವರಿಂದ ಪರಮೇಶ್ವರಿಗೆ, ಪರಮೇಶ್ವರ ಅವರಿಂದ ಪರಮೇಶ್ವರ್ಗೆ. ಅಯ್ಯೋ ಅಯ್ಯೋ, ಇದೆಲ್ಲ ಯಾವಾಗ ಮಾಡಿದ್ರಿ ಸರ್ ನೀವು? ಎಲ್ಲ ಆಗ್ತಾ ಇರುತ್ತೆ. ಅಬ್ಬಾ, ಅಲ್ಲ ನೀವು ಕಲಾ ಮಾಧ್ಯಮ ಅಂತ ಇದೆ. ಓಕೆ. ನಿಮ್ದು KS ಪರಮೇಶ್ವರ. ಹೌದು ಸರ್, ಹೌದು ಸರ್, ಹೌದು ಸರ್. ನಮ್ಮ ತಂದೆ ಕೃಷ್ಣಪ್ಪ, ತಾಯಿ ಶಿವಮ್ಮ, ಎಲ್ಲ ಬರೀ ತಂದೆ ಹೆಸರು ಇಟ್ಕೋತಾರೆ ಕೆ ಅಂತ. ನಮ್ಮ ತಾಯಿ ಸೇರಿಸಿಟ್ಬಿಟ್ಟೆ. ಸೊ ಇದೇ ನಿಮ್ಮ ವಿಶೇಷತೆ. ಥ್ಯಾಂಕ್ ಯು ಸರ್. KS ಅಂತ ಥ್ಯಾಂಕ್ ಯು. ಪರಮೇಶ್ವರ್. ಸೊ ನಿಮ್ಮ ತಂದೆ ಕೃಷ್ಣಪ್ಪ. ಹೌದು, ತಾಯಿ ಶಿವಮ್ಮ. ನಮ್ಮ ತಂದೆನೂ ಕೃಷ್ಣಪ್ಪ. ವಾ, ಹೌದು. ಗ್ರೇಟ್. ನಮ್ಮ ತಂದೆನೂ ಕೃಷ್ಣಪ್ಪ. ಓಕೆ. ನಿಮ್ಮ ತಾಯಿ ಶಿವಮ್ಮ. ನಮ್ಮ ತಾಯಿ ಹೆಸರು ಆ್ಯಕ್ಚುಲಿ ಹಳ್ಳಿ ಹತ್ರ ಏನೋ ಒಂದು ಹೆಸರಿಟ್ಬಿಟ್ಟಿದ್ರು, ಮದುವೆ ಮಾಡೋಕೆ ಚೆನ್ನಾಗಿರಲ್ಲ ಅಂತೇಳಿ ಮೇನಕಮ್ಮ ಅಂತ ಮಾಡ್ತಾರೆ. ಓಕೆ ಓಕೆ. ಏನೋ ಮೆಣಸಮ್ಮ ಅಂತ ಇಡ್ತಾರಂತೆ ನಮ್ಮ ತಾಯಿ ಹೆಸರು. ಓಕೆ. ಅವ್ರ ತಾಯಿ ಹೆಸರು ಮೆಣಸಮ್ಮ ಅಂತ ಹಳ್ಳಿನಲ್ಲಿ. ಯಾವ ಊರ ಕಡೆಯವ್ರಿಗೆ ಡಾಕ್ಟ್ರು? ನಮ್ಮದು ಕೋಲಾರ ಜಿಲ್ಲೆ ಮೂಲ. ಕೋಲಾರ, ಶ್ರೀನಿವಾಸಪುರ ತಾಲೂಕು, ಚಲ್ದಿಗಾನಳ್ಳಿ ಅಂತ ಗ್ರಾಮ. ನಮ್ಮ ತಾಯಿಯವ್ರದ್ದು ಪಕ್ಕದಲ್ಲಿ ಒಂದು ವರದೇನಹಳ್ಳಿಂದ ಒಂದು ಪುಟ್ಟ ದಾಖಲೆ ಗ್ರಾಮ. ಸೊ ಅಲ್ಲಿಂದ ನಾವೆಲ್ಲ ಬಹುಶಃ ಈ ಬೆಂಗಳೂರಿಗೆ ಜೀವನ ಮಾಡೋಕ್ಕೆ ಬಂದವರು. ಅಷ್ಟೇ, ಬೇರೆದೇನಿಲ್ಲ. ಅಂದರೆ ಈಗ ನಿಮ್ಮ ಕುಟುಂಬದ ಹಿನ್ನೆಲೆ ಈ ಆಗರ್ಭ ಶ್ರೀಮಂತರು, ನಿಮ್ಮ ತಂದೆ ಡಾಕ್ಟ್ರು, ತಾತ ಡಾಕ್ಟ್ರು, ಮಗ ಡಾಕ್ಟ್ರ್ ಆಗಲಿ ಅಂತ ಓದಿಸಿದಲ್ಲ. ತಂದೆ ಅವಿದ್ಯಾವಂತರು, ತಾಯಿ ಅವಿದ್ಯಾವಂತರು, ಹೆಬ್ಬೆಟ್ಟು. ಸೊ ವಿದ್ಯೆ, ಅಕ್ಷರ ನಿಮ್ಮನ್ನು ಬೆಳೆಸಿರೋಂಥದ್ದು. ಫಸ್ಟ್ ನಾನೇ ನಮ್ಮ ಕುಟುಂಬದಲ್ಲಿ ನಮ್ಮ ಮಾವ ಒಬ್ಬರಿದ್ರು, ನಾರಾಯಣ ಸ್ವಾಮಿ ಅಂತ. ಅವರು MSc ಮಾಡಿದವರು. ಅದು ಬಿಟ್ಟರೆ ನಾನೇ ನೆಕ್ಸ್ಟ್ ಗ್ರ್ಯಾಜುಯೇಟ್. ಅಂದರೆ ನನ್ನ ತಾಯಿ ತಮ್ಮ, ಇನ್ಯಾರೂ ಓದಿಲ್ಲ ನಮ್ಮ ಕುಟುಂಬದಲ್ಲಿ. ನೋಡಿ, ನಮ್ಮಲ್ಲಿ ಹೇಳ್ತಾರಲ್ಲ, ದೇವನೂರು ಮಹಾದೇವರ ಒಂದು ಸಾಲಿದೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ವಂತೆ. ಡಾಕ್ಟರ್ ಇನ್ನೊಂದು ಜೀವಂತ ಉದಾಹರಣೆ ನೋಡಿ ಅವರು. ಕೋಲಾರ ನಿಮಗೆ ಗೊತ್ತಿದೆ, ಅಲ್ಲಿ ನೀರಿನ ಸಮಸ್ಯೆ ಬಹಳ ಕಾಡ್ಬಾ ಇದೆ. ತುಂಬ 1,500-2,000 ಅಡಿ ಡೀಪ್ ಬೋರ್ವೆಲ್ ಹಾಕ್ತಾರೆ. ಫ್ಲೋರೈಡ್ ನೀರಿನ ಸಮಸ್ಯೆ ಅನೇಕ ಭಾಗಗಳಿದೆ. ಶ್ರೀನಿವಾಸಪುರ ತಾಲೂಕು ಅಂದ್ರೆ ಅಲ್ಲಿ ಮಾವು ಜಾಸ್ತಿ ಬೆಳೀತಾರೆ. ಸೊ ಅಂತಹ ಊರಿನ ಒಂದು ಪುಟ್ಟ ಗ್ರಾಮ, ಒಂದು ದಾಖಲೆ ಗ್ರಾಮದಿಂದ ಬಂದಂತಹ ಅನಕ್ಷರಸ್ಥರು, ಅವಿದ್ಯಾವಂತರು ಅಂತ ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ವಿದ್ಯೆ ಬೇರೆ ಥರದ್ದು, ಶಾಲೆಗೆ ಹೋಗಿಲ್ಲ ಅಷ್ಟೇ. ಅಂಥವರ ಮಗ ಇವತ್ತು ಇಡೀ ಭಾರತದ ಅತಿ ಪ್ರಸಿದ್ಧ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವರ ಡೇಟ್ಗೋಸ್ಕರ ತಿಂಗಳುಗಟ್ಟಲೆ ಕಾಯುವಂತಹ ವೈದ್ಯರಾಗಿ ಬೆಳೆದಿರಲ್ಲ, ಬಿಕಾಸ್ ಆಫ್ ಅಕ್ಷರ. ವಿದ್ಯೆ ಒಂದೇ, ವಿದ್ಯೆ ಮತ್ತೆ ಒಂದು ತಂದೆ ತಾಯಿ ಒಂದು ಆಶೀರ್ವಾದ. ಸೊ ನಮ್ಮ ತಾಯಿ ದಿನ ಪೂಜೆ ಮಾಡ್ತಾರೆ. ಓಕೆ. ಸೊ ಅವರು ಪೂಜೆ ಮಾಡಿದ್ರೆ ದಿನ ಇಲ್ಲ. ಸೊ ಹಾಗಾಗಿ ತಾಯಿ ತಂದೆ ಆಶೀರ್ವಾದ. ತಂದೆ ಆಯ್ತು 3 ವರ್ಷ ಆಯ್ತು ಕಳ್ಕೊಂಡು. ತಾಯಿ ಇದ್ದಾರೆ. ಹಾಗೆ ಮೆಣಸಮ್ಮನವ್ರೆ, ಇಂಥ ಒಳ್ಳೆ ಮಗನ ಹೆತ್ತಿದ್ದೀರಿ ನೀವು. ಸರಿ. ಓ, ಥ್ಯಾಂಕ್ ಯು ಸರ್. ಭಾಳ ಹ್ಯಾಂಡ್ಸಮ್ ಆಗಿದ್ದೀರಲ್ಲ. ಅಯ್ಯೋ ಸರ್, ಇವಾಗಿಲ್ಲ, ಇದೊಂದು 10 ವರ್ಷದ ಹಳೆ ಫೋಟೋ. ನಮ್ಮ ಗಿರೀಶ್ ಹುಡುಕ ತಂದು ಕೊಟ್ಟಿದ್ದಾರೆ ನಿಮ್ಗೆ ಇದನ್ನ. ಗಿರೀಶ್, ಥ್ಯಾಂಕ್ ಯು ಸರ್. ವೆರಿ ನೈಸ್ ಫೋಟೋ. ಥ್ಯಾಂಕ್ ಯು. ದಿಸ್ ಇಸ್ ಸ್ಪೆಷಲ್ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಒಳ್ಳೆ ಮನೆ ಗೋಡೆಯಲ್ಲಿ ಹಾಕ್ಬಿಡಿ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಸಿಹಿಯ ಮೂಲಕ ಸ್ವಾಗತ ಕೋರೋದು. ಥ್ಯಾಂಕ್ ಯು. ಜೀವನ ಸದಾ ಸಿಹಿಯಾಗಿರಲಿ. ಯುಗಾದಿ ಹಬ್ಬದಲ್ಲಿ ಮಾತ್ರ ಬೇವು ಬೆಲ್ಲ ತಿನ್ನಿ ಅಂತಾರಲ್ಲ. ಸೊ ಬೇವು ಇಷ್ಟಿರುತ್ತೆ, ಬೆಲ್ಲ ಇಷ್ಟಿರುತ್ತೆ. ಸೊ ನಿಮಗೆ ಬೇವೇ ಇರೋದು ಬೇಡ ಜೀವನದಲ್ಲಿ, ಬೆಲ್ಲನೇ ಇರಲಿಲ್ಲ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಆ್ಯಂಡ್ ಅದೇ ಶುಭಾಶಯ ತಮಗೂ ಕೂಡ. ಯಾಕೆ ಗೊತ್ತಾ, ನಿಮ್ಮಿಂದ ಲಕ್ಷಾಂತರ ಜನ ಆರೋಗ್ಯ ಸಾಧಕರು, ರೋಗಿಗಳಿಗಿಂತಲೂ ಆರೋಗ್ಯನ ಸುಧಾರಿಸ್ಕೋಬೇಕು ಅಂತ ಅನ್ನುವ ಆರೋಗ್ಯ ಸಾಧಕರಿಗೆ ಜೀವನ ಸರೋಗ್ತದೆ. ಇನ್ನೊಂದಷ್ಟು ಜನಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ. ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಎಷ್ಟು ದಿನ ಬದುಕಿರ್ತೀವಿ ಅಂತ ಮುಖ್ಯ ಅಲ್ಲ, ಹೇಗೆ ಬದುಕಿರ್ತೀವಿ ಅಂತ ಮುಖ್ಯ. ಎಷ್ಟು ಆರೋಗ್ಯವಾಗಿ ಬದುಕಿರ್ತೀವಿ ಅಂತ. ಸೊ ಯೋಗ ನಿಮಗೆ ಗೊತ್ತಿದೆ, ಇವತ್ತು ಇಡೀ ಪ್ರಪಂಚಾದ್ಯಂತ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಶುರು ಮಾಡಿದ್ದಾರೆ. ಸೊ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಯೋಗ ಮಾಡಿದ್ರೆ ಆಲ್ಮೋಸ್ಟ್ 98% ನಮ್ಮ ಆಸ್ಪತ್ರೆಗೆ ಬರೋ ತಪ್ಪತ್ತೆ ಯೋಗ ಮಾಡಿದ್ರೆ. 98%. ಯಾಕೆಂದರೆ ನಾವೇನು ತಿಂತೀವಿ, ನಾವೇನು ಕುಡಿತೀವಿ, ಸೊ ಇದೆಲ್ಲವನ್ನೂ ಸಹ ಯೋಗದಿಂದ ಹತೋಟಿಗೆ ತರ್ಬೋದು, ಕಂಟ್ರೋಲಿಗೆ ತರ್ಬೋದು. ಅದರ ಜೊತೆಯಲ್ಲಿ ನೀವು ಎಷ್ಟೋ ಜನ ಬ್ಯಾಕ್ ಪೇನ್ ಅಂತ ಬರ್ತಾರೆ, ಜಾಯಿಂಟ್ ಪೇನ್ ಅಂತ ಬರ್ತಾರೆ. ನನಗೆ ಇನ್ಫ್ಯಾಕ್ಟ್ ಒಂದು 4 ವರ್ಷದಿಂದ ಪೇಯ್ನ್ ಇತ್ತು. ಡಾಕ್ಟ್ರಿಗೆ ಪೇಯ್ನ್ ಇತ್ತು. ಕೆಲಸ ಮಾಡ್ತೀವಲ್ಲ ತುಂಬ. MRI ಸ್ಕ್ಯಾನ್ ಮಾಡಿದಾಗ ಏನೂ ಇಲ್ಲ ಅಂತ ಬಂತು, ಬಟ್ ಪೇಯ್ನ್ ಇತ್ತು. ಬಟ್ ಯೋಗ ಮಾಡ್ತಾ ಪೇನೆಲ್ಲ ಹೊರಟೋಯ್ತು. ನೆಕ್ ಪೇಯ್ನ್ ಇತ್ತು ಆ್ಯಕ್ಚುಲಿ. ತುಂಬ ಹೀಗೆ ತಲೆಟ್ಟು ಕೆಲಸ ಮಾಡ್ತಿರ್ತೀವಲ್ಲ ಹೀಗೆ. ಸೊ ನೆಕ್ ಪೇಯ್ನ್ ಇತ್ತು. ಸೊ ಯೋಗ ಮಾಡ್ತಾ ನೆಕ್ ಪೇಯ್ನ್ ಹೋಯಿತು. ಸೊ ಈ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಒಂದು ಲೈನಲ್ಲಿ ಹತೋಟಿಲಿ ಇರಬೇಕಲ್ಲ, ಯೋಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಒಂದು ಉದಾಹರಣೆಗೆ, ನಾನು ಭಾಳ ಶಾರ್ಟ್ ಟೆಂಪರ್ಡ್ ಅಂದರೆ ಎಲ್ಲಿ ಕೆಲಸದಲ್ಲಿ ಒಂಚೂರು ತಪ್ಪು ಮಾಡಿದ್ರೂ ನನಗೆ ಸಿಟ್ಟು ಬಂದ್ಬಿಡುತ್ತೆ. ಪರ್ಫೆಕ್ಷನಿಸ್ಟ್ ಅಂತಾರಲ್ಲ, ಹೇಳ್ತಾರೆ ಪರ್ಫೆಕ್ಷನಿಸ್ಟ್ ಆಗಿರಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಸರ್ಜನ್
ಪರ್ಫೆಕ್ಷನಿಸ್ಟ್ ಆಗಿರಲೇಬೇಕು. ಹಾಂ ಹಾಂ ಯಾಕಂದರೆ ಆಪ್ರೇಟ್ ಮಾಡ್ತಾ ಇರ್ತೀವಿ, ಓಕೆ, ಒಂಚೂರು ಹೆಚ್ಚು ಕಡಿಮೆ ಆದರೆ ಜೀವ ಹೋಗುತ್ತೆ, ಓಕೆ, ಡ್ಯಾಮೇಜ್ ಆಗುತ್ತೆ. ಎಸ್. ಸೊ ನಾವು ಇನ್ಪರ್ಫೆಕ್ಷನ್ ಆಗಿರೋದು ಒಪ್ಕೋತೀರಾ? ಇಲ್ಲ ತಾನೆ? ಖಂಡಿತ ಇಲ್ಲ. ಹಾಂ. ಸೊ ಆ ಪರ್ಫೆಕ್ಷನಿಸ್ಟು ಆಪರೇಟಿಂಗ್ ಟೇಬಲ್ ಮಾಡಿ 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 ಹೊರಗಡೆ ಜೀವನದಲ್ಲೂ ಪರ್ಫೆಕ್ಷನಿಸ್ಟ್ ಆಗ್ಬಿಟ್ಟಿದೆ. ಸೊ ನನ್ನ ಜೊತೆ ಕೆಲಸ ಮಾಡೋದು ಭಾಳ ಕಷ್ಟಪಡ್ತಾರೆ, ತುಂಬ ಕಷ್ಟ ನನ್ನ ಜೊತೆ ಕೆಲಸ ಮಾಡೋದು. ಪರ್ಫೆಕ್ಷನ್ 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 ಅಂತ. ಫಾರ್ ಎಕ್ಸಾಂಪಲ್ ಯೋಗ ಮಾಡಬೇಕಾದ್ರೆ ಹೇಳಿದೆ. ಸೊ ಆ ಮೈಂಡ್ ಬಾಡಿ ಸೋಲು ಎಲ್ಲ ಕರೆಕ್ಟಾಗಿದ್ದಾಗ ನಾನು ಧ್ಯಾನ ಮಾಡ್ತಾರೆ, ನಮ್ಮ ಗುರುಗಳು ಫಸ್ಟ್ ಧ್ಯಾನ ಮಾಡ್ತೀವಿ ನಾವು. ಧ್ಯಾನ ಮಾಡೋದ್ರಿಂದ ಆಲ್ಮೋಸ್ಟ್ 95% ನನ್ನ ಶಾರ್ಟ್ ಟೆಂಪರ್ ಔಟ್. ಓಕೆ. ಈಗ ಏನು ಹೇಳಬೇಕಾಗಿತ್ತೋ ಜೋರಾಗಿ ಹೇಳಿದ್ದನ್ನು ನಿಧಾನಕ್ಕೆ ಹೇಳ್ತೀನಿ. ಈಗ ಆದರೂ ಸಹ ಕೆಲವೊಮ್ಮೆ ಈ ಬೈತೀವಲ್ಲ ನಾವು ಜನನ, ಈ ಬೈದಾಗ ಏನಾಗುತ್ತೆ ನಮಗೆ ತೊಂದರೆ ಆಗೋದು. ಈ ಸ್ಟ್ರೆಸ್ ಆಗುತ್ತಲ್ಲ, ಸ್ಟ್ರೆಸ್ ಆದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇವೆಲ್ಲ ಆದಾಗ ದೇಹದ ಮೇಲೆ ಈ BP ಮೇಲೆ, ಶುಗರ್ ಮೇಲೆಲ್ಲ ಪರಿಣಾಮ ಬರುತ್ತೆ, ನಮಗೆ ತೊಂದರೆ ಆಗೋದು. ಈಗ ಯಾರನ್ನೂ ಬೈಬೇಕೀಗ, ಇವಾಗ ಯಾವ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಬೈಬೇಕಾದ್ರೆ ನನಗೆ ಕೋಪ ಬಂದಿರಲ್ಲ, ಬೈತಾರ ಥರ ಡ್ರಾಮಾ ಮಾಡ್ತೀನಿ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಸ್ತಾರಲ್ಲ, ಬೈಯೋ ಅಂತ, ಆ ಥರ ಬೈಯೋ ಥರ ಡ್ರಾಮಾ ಮಾಡ್ತೀನಿ. ಈಗ ನಿಜವಾಗ್ಲೂ ಬೈಯಲ್ಲ. ಅರ್ಥ ಆಯ್ತು ನಿಮಗೆ? ಗುರುಗಳೇ, ಹಾಗಾದ್ರೆ ನಾವು ಇನ್ನೊಬ್ಬನ ನಿಜಕ್ಕೂ ಕೋಪ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು, ಸ್ಟ್ರೆಸ್ ಮಾಡ್ಕೊಂಡು ಬೈದ್ರೆ ನಿಮಗೆ ನಮ್ಮ ಆರೋಗ್ಯಕ್ಕೆ ನಿಮಗೆ ಡ್ಯಾಮೇಜ್ ಆಗುತ್ತೆ, ನಿಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಬೈಬೇಕಾದ್ರೆ ನೀವು ಕಲ್ತ್ಕೊಳ್ಳಿ, ಕೋಪ ಬಂದಿರುತ್ತೆ ಅದನ್ನು ಬಿಸಾಕ್ಬಿಟ್ಟು ಈ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಥವಾ ನಾಟಕ ಮಾಡ್ತಾಯಿದ್ದೀನಿ ಅಂತ ಬೈರಿ. ಸೊ ಈ ಶೇಕ್ಸ್ಪಿಯರ್ ಹೇಳಿದ್ರಲ್ಲ, ಈ ಜಗತ್ತೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು ಅಂತ, ಅದು ಲಿಟ್ರಲಿ ಪಾಲ್ಸು. ನಿಜವಾಗ್ಲೂ ಜಗತ್ತೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ಈಗ ನಾಟಕ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ, ತಪ್ಪೇನು? ರೈಟ್? ಕರೆಕ್ಟ್. ನಾಟಕ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಗೆ ಸಹಾಯ, ನಿಮ್ಗೆ ಒಳ್ಳೇದಾಗತ್ತೆ, ಸಮಾಜಕ್ಕೆ ಒಳ್ಳೇದಾಗತ್ತೆ, ನಿಮ್ಮ ಊರು ಒಳ್ಳೇದಾಗುತ್ತೆ, ನಿಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ತಪ್ಪೇನು? ಏನೂ ಇಲ್ಲ. ಮತ್ತೆ ಮಾಡಿ ನಾಟಕನ ಅಷ್ಟೇ, ಜಸ್ಟ್ ಎನಾಕ್ಟ್ ಯುವರ್ ರೋಲ್ ಅಷ್ಟೇ, ದಟ್ಸ್ ಆಲ್. ಈಗ ರೋಲ್ ಪ್ಲೇಯಿಂಗ್ ಅಂತ ಹೇಳ್ತಾರೆ. ರೋಲ್ ಪ್ಲೇಯಿಂಗ್ ಸೋಷಿಯಾಲಜಿನಲ್ಲಿ ಒಳ್ಳೆ ಆಥರ್ ರೋಲ್ ಪ್ಲೇಯಿಂಗ್ ಅಂತ ಹೇಳ್ತಾರೆ. ಇವತ್ತು ನೀವು ಮಾಡ್ತಾ ರೋಲ್ ಪ್ಲೇಯಿಂಗು ನನ್ನನ್ನು ಇಂಟರ್ವ್ಯೂ ಮಾಡ್ತಿದ್ದೀರಾ, ನಾನು ಮಾಡ್ತಾ ರೋಲ್ ಪ್ಲೇಯಿಂಗು ನಾನೊಬ್ಬ ಇವತ್ತು ನಿಮಗೆ ಗೆಸ್ಟ್ ಕೊಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ರೋಲ್ ಮಾಡ್ತಾಯಿದ್ರೆ ನಾನು ನನ್ನ ರೋಲ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಅವರವ್ರ ರೋಲು ಕರೆಕ್ಟಾಗಿ ಮಾಡಿದ್ರೆ ಸಮಾಜದಲ್ಲಿ ಯುದ್ಧನೂ ಆಗಲ್ಲ, ಗ್ಯಾಸ್ ಸಿಲಿಂಡರ್ ಶಾರ್ಟೇಜು ಆಗಲ್ಲ, ಎಲ್ಲ ನೆಮ್ಮದಿಯಾಗಿರ್ತೀವಿ. ನೀವು ಅರ್ಥಾಯ್ತಲ್ಲ? ಅಂದರೆ ಎಲ್ಲ ಶಾಂತಿ, ಸಮಾಧಾನ, ನೆಮ್ಮದಿಯಾಗಿರುತ್ತೆ. ಅಬ್ಬಾ, ವೆರಿ ನೈಸ್. ರೋಲ್ ಪ್ಲೇಯಿಂಗ್ ಯಾವ ರೋಲ್? ಈಗ ಒಬ್ಬ ಮುಖ್ಯಮಂತ್ರಿ, ರಾಜ್ಯಕ್ಕೆ ಮುಖ್ಯಮಂತ್ರಿ, ಮನೆಯಲ್ಲಿ ಗಂಡ, ಮನೆಯಲ್ಲಿ ತಂದೆ, ಫ್ರೆಂಡ್ಸ್ಗೆ ಸ್ನೇಹಿತ, ಎಲ್ಲೆಲ್ಲಿ ಏನು ರೋಲ್ ಮಾಡಬೇಕು ಅವ್ರು ರೋಲ್ ಮಾಡಬೇಕು. ಸೊ ಶಿಫ್ಟ್ ಆಗಲ್ವಾ? ಅದು ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಶಿಫ್ಟ್ ಆಗಲ್ವಾ? ಸಿನಿಮಾದಲ್ಲಿ ಶಿಫ್ಟ್ ಆಗುತ್ತಲ್ವಾ? ಹಾಗೇನೆ ಎಲ್ರದ್ದು ಅಷ್ಟೇ, ಜೀವನದಲ್ಲಿ ಒಂದೊಂದು ರೋಲು ಒಂದೊಂದು ಕಡೆ ಇರುತ್ತೆ. ನನ್ನ ಆಸ್ಪತ್ರೆಯಲ್ಲಿ ವೈದ್ಯ, ನಮಗೂ ಇಮೋಷನ್ಸ್ ಇರುತ್ತೆ. ಜನ ಬರ್ತಾರೆ, ಕಷ್ಟ ಹೇಳ್ಕೊತಾರೆ, ಅವರು ಅಳ್ತಾರೆ, ನಾವು ಸ್ಟಾಪ್ ಮಾಡ್ತೀವಿ. ಇವಾಗ ಅವ್ರಿಗೆ ಟಿಶ್ಯೂ ಕೊಡ್ತೀವಿ, ಕಣ್ಣು ಒರೆಸ್ಕೊಳ್ಳಿ ಅಂತ, ನಾವೇ ಕಣ್ಣು ಒರೆಸ್ತೀವಿ. ನೀವೇ ಯೋಚನೆ ಮಾಡಿ, ಒಂಥರ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ರೋಲ್ ಹೆಂಗೆ ಶಿಫ್ಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಕಡೆ ಅಂತ. ಹೌದು. ಹೆಸರು ಕರೆಕ್ಟ್. ಎಷ್ಟು ಸಹಸ್ರ ಜನ, ಎಷ್ಟು ಲಕ್ಷ ಜನ ಪೇಷಂಟ್ಸ್ ನೋಡಿರ್ಬೇಕು ಇಲ್ಲಿ? 6 ಲಕ್ಷ ಚಿಲ್ಲರೆ ಪೇಷಂಟ್ಸು. ನನ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಾನು ಫಸ್ಟ್ ಡೇಯಿಂದ ಇದುವರೆಗೂ ಯಾರು ನೋಡಿದ್ರೋ ಅವ್ರ ಡೇಟಾ, ನಂಬರು, ಫೋನ್ ನಂಬರು ಎಲ್ಲ ನಮ್ಮ ಹತ್ರ ಇದೆ. ಎಷ್ಟು ಆಪ್ರೇಷನ್ ಮಾಡಿದ್ದೀನಿ ಎಲ್ಲ ನಮ್ಮ ಹತ್ರ ಇದೆ ಕಂಪ್ಲೀಟಾಗಿ. 6 ಲಕ್ಷ ಪೇಷಂಟ್ಸ್ ನೋಡಿದ್ದೀರಿ? ಹೌದು. ಎಷ್ಟು ಸರ್ಜರಿಗಳು? 52,000 ಚಿಲ್ಲರೆ ರನ್ನಿಂಗ್ ವಿತ್ ಡೇಟಾ. ಇವತ್ತೆಲ್ಲ ಡೇಟಾ ಸೈನ್ಸ್, ಡೇಟಾ ಅನಾಲಿಸಿಸ್. ಡೇಟಾ ಇಸ್ ದಿ ನ್ಯೂ ಕರೆನ್ಸಿ ಅಂತಾರೆ. ಅಂದರೆ ಡೇಟಾ ಇಸ್ ದಿ ನ್ಯೂ ಡಾಲರ್. ಯಾರ ಹತ್ರ ಡೇಟಾ ಇದೆಯೋ ಅವನೇ ಕಿಂಗ್ ಅಂತ, ಗೊತ್ತಾಯ್ತಲ್ವಾ? ಸೊ ನಮ್ಮ ಹತ್ರ ನನ್ನ ಪೇಷಂಟ್ಸ್ ಡೇಟಾ ಎಷ್ಟು ಜನ ಇದ್ದಾರೋ ಅಷ್ಟು ಡೇಟಾ ನಮ್ಮ ಹತ್ರ ಇದೆ. ಓಕೆ. ಈ ಡೇಟಾ ಇವತ್ತು ಇಟ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಇವತ್ತು ಯುಗದಲ್ಲಿ ಡೇಟಾ ಸೈನ್ಸ್, ಡೇಟಾ ಅನಾಲಿಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಸೊ ಇವೆಲ್ಲ ಪ್ರಪಂಚ ಅಡ್ವಾನ್ಸ್ ಆಗ್ತಾ ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ರಿಲೆವೆಂಟ್ ಆಗಿರಬೇಕಾದ್ರೆ ಪ್ರತಿದಿನ ಪ್ರತಿ ಕ್ಷಣ ಅಪ್ಡೇಟ್ ಆಗಿರಬೇಕು. ಬರೀ ಟಿ ವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೋದಲ್ಲ, ಟಿ ವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾರಲ್ಲ, ಅದೆಲ್ಲ ನಿಜವಾದ ಬ್ರೇಕಿಂಗ್ ನ್ಯೂಸು.
ನಿಜವಾದ ಬ್ರೇಕಿಂಗ್ ನ್ಯೂಸು ಪ್ರಪಂಚದಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅಂತ ಓದೋದು. ಸೂಪರ್. ಆಯಿತಾ? ಎಷ್ಟು ಡಾಕ್ಟರ್ ಏಜು? ನನಗೆ ಎಷ್ಟಿರ್ಬೋದು ಏಜು? 45. ಇಲ್ಲ ಬಾಸ್, 54, 54 ವರ್ಷ. ಅಂದರೆ ಏನು ಈ ಆರೋಗ್ಯದ ಗುಟ್ಟು? ನಾನು ಬೆಳಗ್ಗೆ ಯೋಗ ಮಾಡ್ತಿರೋದು. ಎಷ್ಟು, 1 ತಾಸು? 1 ಗಂಟೆ 10 ನಿಮಿಷ 20 ನಿಮಿಷ ಮಾಡ್ತೀನಿ. ಓಕೆ. ಯೋಗ ಆದಮೇಲೆ ನಾನು ಸ್ಟಾರ್ಟ್ ಆಗುತ್ತೆ, OT ಸ್ಟಾರ್ಟ್ ಆಗುತ್ತೆ, ಆಪ್ರೇಷನ್ನು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. 11ವರೆಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. 11ವರೆಗೆ ತಿಂಡಿ ಏನಪ್ಪ ಅಂತ ಹೇಳಿದ್ರೆ 3 ಮೊಟ್ಟೆ, ಕಾಳು, ಮೊಳಕೆ ಕಾಳು, ಅದರಲ್ಲಿ ಈರುಳ್ಳಿ, ಅದರಲ್ಲಿ ಟೊಮೆಟೊ, ಅದರಲ್ಲಿ ಕೊತ್ತಂಬರಿ, ಇಷ್ಟು ಅನ್ನ ಥರ ಒಂದು ಫುಲ್ ಬೌಲ್ ತಿಂತೀನಿ. ಹೊಟ್ಟೆ ತುಂಬ ಹೋಗುತ್ತೆ ಅದು. ಸೊ ಅದರಲ್ಲಿ ಪ್ರೋಟೀನ್ ಇರುತ್ತೆ ಕಾಳಲ್ಲಿ. ಮೊಟ್ಟೆ ಮೊಟ್ಟೆ ಪ್ರೋಟೀನ್ 3. ಆಮೇಲೆ ಕಾಳಲ್ಲೆಲ್ಲ ಈ ಸ್ಪ್ರೌಟ್ಸಲ್ಲಿ ಮಲ್ಟಿ ವೈಟಮಿನ್ಸು ಎಲ್ಲ ಇರುತ್ತೆ. ಆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನಮ್ಮ ಹೊಟ್ಟೆಗೆ ಭಾಳ ಒಳ್ಳೆಯದು. ಸೊ ಅದು ಒಳ್ಳೆಯ ಆಹಾರ ಆಗುತ್ತೆ. ಅದ್ರ ಜೊತೆಯಲ್ಲಿ ಸಿರಿಧಾನ್ಯಗಳು, ನಮ್ಮ 9 ನವಧಾನ್ಯಗಳಿದೆಯಲ್ಲ, ಆ ಸಿರಿಧಾನ್ಯಗಳು ಒಂಚೂರು ಉಪ್ಪಿಟ್ಟು ಅಥವಾ ಬಿಸಿಬೇಳೆ ಭಾತು, ಕೇಸರಿ ಭಾತು ಇಷ್ಟೇ. ಮತ್ತು ಸಂಜೆ 6:30-7 ಗಂಟೆಗೆ ಒಂದು ಊಟ, ಅದು ಸೊಪ್ಪು, ಒಂದಿಷ್ಟು ಕೆಂಪಕ್ಕಿ, ಒಂದಿಷ್ಟು ಸಾರು, ಮತ್ತು 1-2 ಮೊಟ್ಟೆ. ಇದು ನಮ್ಮ ಊಟ ಕ್ಲೋಸ್. ಆಮೇಲೆ ಸಂಜೆ ನೈಟ್ ಒಂದು ವಾಕ್ 6 ಕಿಲೋಮೀಟ್ರು. ಸೊ 6 ಕಿಲೋಮೀಟ್ರ್ ಇದೆ ನಮ್ಮ ಕಾಲೋನಿಗೆ. ಆರಲ್ಲಿ 1.5 ಕಿಲೋಮೀಟರ್ಸ್ ಒಂದು ರೌಂಡು. ಇದೊಂದು 4 ರೌಂಡ್ ಹಾಕಿದ್ರೆ ಮುಗಿದೋಯ್ತು. 1 ಅವರಲ್ಲಿ ಮುಗಿದೋಗುತ್ತೆ. ಸೊ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ನಿಮ್ಮ? ನನ್ನ ಡೇ 8 ಗಂಟೆಗೆ ಆಸ್ಪತ್ರೆಲಿ ಎಂಡ್ ಆಗುತ್ತೆ. 8 ಗಂಟೆಗೆ ಎಂಡಾಗಿ 8 ಗಂಟೆಗೆ ಇಲ್ಲಿ ಬರ್ತೀನಿ. ಇದು ನಮ್ದು ಒಂಥರ ಕ್ರಿಯೇಟಿವ್ ಜಾಗ ಇದು. ಆಫೀಸಲ್ಲಿ. ಸೊ ನಮ್ಮ ಟೀಮೆಲ್ಲ ಅಲ್ಲಿರುತ್ತೆ. 1 ಅವರ್ ಮಾತಾಡ್ತೀನಿ ಅವ್ರ ಹತ್ರ. ಕೆಲವರೆಲ್ಲ ಮೀಟಿಂಗ್ಸ್ ಬಂದಿರ್ತಾರೆ, ಮಾತಾಡ್ಬಿಟ್ಟು 9 ಗಂಟೆಗೆ ಸ್ಟಾರ್ಟ್ ಮಾಡಿ 10ವರೆಗೂ ಮಲಗಿಬಿಡ್ತೀನಿ ಮನೇನು ಪಕ್ಕದಲ್ಲಿಲ್ಲೇ. ಸೊ 10ವರೆಗೆ ಮಲಗಿಬಿಡ್ತೀರಿ? 10-11 ಗಂಟೆ ಮಲಗ್ತೀನಿ. ಈ ಓದಬೇಕಾದ್ರೆ ಏನಾಗುತ್ತೆ, ಒಂದ್ಸರಿ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ. ಬಟ್ ಅವಾಗ ನಾನು ಭಾಳ ಹುಷಾರು, ವೆರಿ ಕ್ಲಿಯರ್ ಆಗಿ 8 ಗಂಟೆ ನಿದ್ದೆ ಮಾಡಲೇಬೇಕು. 8 ಗಂಟೆ ನಿದ್ದೆ ಮಾಡದೆ ಹೋದರೆ ನಮ್ಮ ಪರ್ಫಾರ್ಮೆನ್ಸ್ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ, ಯಾಕಂದ್ರೆ ನಾವು ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡೋರು. ಈಗ ಫ್ಲೈಟ್ ಪೈಲಟ್ಸು ಅಷ್ಟೇ, ಈಗ ನಿದ್ದೆ ಚೆನ್ನಾಗಿರ್ಬೇಕು, ಅವ್ರಿಗೆ ಚೆನ್ನಾಗಿ ರೆಸ್ಟ್ ಇರಬೇಕು. ಹಾಗೆ ನಮಗೆ ಆಪ್ರೇಟ್ ಮಾಡೋರಿಗೆ ನಿದ್ದೆ ತುಂಬ ಇಂಪಾರ್ಟೆಂಟ್. ನಾವು ನಿದ್ದೆ ಮಾಡಿದವ್ರು ನಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಪ್ರತಿ 2 ಅವರ್ ಸ್ಲೀಪ್ ಕಡಿಮೆ ಆದರೆ 40% ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ನಮಗೆ. 2 ಅವರ್ ಸ್ಲೀಪ್ ಕಡಿಮೆ ಆದರೆ 40% ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಓಕೆ. 4 ಗಂಟೆ ಶಾರ್ಟೇಜ್ ಆಯಿತು ಅಂದರೆ 80% ಕಡಿಮೆ ಆಗುತ್ತೆ. ಕೆಲಸನೇ ಮಾಡೋಕ್ಕಾಗಲ್ಲ. ನೀವು ಕೆಲಸ ಮಾಡೋಕ್ಕಾಗುತ್ತಾ ನಿದ್ದೆ ಇಲ್ಲದೆ ಹೋದರೆ? ಮಾಡೋಕ್ಕಾಗತ್ತಾ? ಸೊ ನಿದ್ದೆ, ಚೆನ್ನಾಗಿ ನೀರು, ಚೆನ್ನಾಗಿ ನಾರು, ಫಿಸಿಕಲ್ ಆ್ಯಕ್ಟಿವಿಟಿ, ನಾವೇನು ತಿಂತೀವಿ ಹತೋಟಿಲಿದ್ದರೆ ಹೀಗಿರ್ತೀವಿ. ಅಪ್ಪ, ಸೊ ಡಾಕ್ಟ್ರು ನೋಡಿ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಆದರೆ ಕ್ಷಮೆ ಇರಲಿ, ಈಗ 11ವರೆಗೆ ನೀವು ಬೆಳಗ್ಗೆ ಮೊದಲ ಮೀಲ್ ತೊಗೋತಿರಲ್ಲ, ಈ ಬೆಳಗ್ಗೆ 9 ಗಂಟೆಗೆ ಅದ ಇಡ್ಲಿ, ವಡೆ, ಕೇಸರಿ ಬಾತು ಅದೆಲ್ಲ ತಿನ್ನಲ್ಲ? ಇಡ್ಲಿ ತಿಂದಿಲ್ಲ, ಕೇಸರಿ ಬಾತ್ ತಿನ್ನಲ್ಲ, ವಡೆ ತಿನ್ನಲ್ಲ. ಮಸಾಲೆ ದೋಸೆ ಯಾರು ತಿನ್ಬೇಕಾದ್ರೆ ತೊಗೊಳ್ಳಿ ಅಂತಾರೆ, ಒಂದು ಪೀಸ್ ಇಷ್ಟೇ, ಅಷ್ಟೇ. ಆಮೇಲೆ ಮುದ್ದೆ, ಅನ್ನ ಅದೆಲ್ಲ ಸಂಜೆ ಹೊತ್ತು ಮುದ್ದೆ ಇಷ್ಟು, ಕೆಂಪಕ್ಕಿ ಅನ್ನ ಅಷ್ಟೇ. ಹೌದಾ? ನಾವೆಲ್ಲ ಹಳ್ಳಿ ಜನ ಸರ್, ನಮ್ದೇನು ಫ್ಯಾನ್ಸಿ ಬ್ರೇಕ್ಫಾಸ್ಟ್ಗಳು, ಫ್ಯಾನ್ಸಿ ಫುಡ್ಡು ಇಲ್ಲವೇ ಇಲ್ಲ. ನನ್ನ ಜೀವನದಲ್ಲಿ ಪಿಜ್ಜಾ ಟೇಸ್ಟ್ ಮಾಡಿಲ್ಲ, ಬರ್ಗರ್ ಟೇಸ್ಟ್ ಮಾಡಿಲ್ಲ, ಪಾಸ್ತಾ ಟೇಸ್ಟ್ ಮಾಡಿಲ್ಲ, ಅದೇನೋ ಫ್ರೆಂಚ್ ಯಾವುದು ನನ್ನ ಬಾಯಲ್ಲಿ ಇಟ್ಟಿಲ್ಲ ಇನ್ನು. ಮತ್ತು ಇಷ್ಟೆಲ್ಲ ರೋಡ್ ಸೈಡು ಗಾಡಿಗಳು, ಇನ್ನೊಂದು ಸೆಂಟರ್ಸ್ ಇದೆ, ಬಾಯಿ ಕರಿತಿರುತ್ತೆ, ಬಾಬಾ ತಿನ್ನು ಅಂತ. ಹೆಂಗೆ ಇದೆಲ್ಲ ಯಾಕೆ ತಿಂತಾ ಇಲ್ಲ ನೀವು? ಈಗ ರಯಾನ್ ಫರ್ನೋಂಡ್ ಅಂತ ನನ್ನ ತುಂಬ ಆತ್ಮೀಯ ಗೆಳೆಯರವರು. ಅವರು ಈ ದೊಡ್ಡ ಸ್ಟಾರ್ಗಳಿಗೆಲ್ಲ ನ್ಯೂಟ್ರಿಷನಿಸ್ಟ್ ಅವರು. ಆ್ಯಕ್ಚುಲಿ ಈ ವಿರಾಟ್ ಕೊಹ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ವಿರಾಟ್ ಕೊಹ್ಲಿ ಒಂಥರ ಕಿಂಗ್ ಆಫ್ ಕ್ರಿಕೆಟರ್. ಸಚಿನ್ನು ಬೀಟ್ ಮಾಡಿ ವಿರಾಟ್ ಕೊಹ್ಲಿ ಇವತ್ತು ಇದೇನಂದರೆ, ಆ ವಿರಾಟ್ ಕೊಹ್ಲಿ ಹೇಳ್ತಾನೆ, ಎಂಡ್ಯೂರೆನ್ಸ್ ಅಂದರೆ ನಮ್ಮ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ನಾವು ಏನು ಮಾಡ್ತೀವಿ ಒಂದಿನ ಮಾಡೋದಲ್ಲ, ಕನ್ಸಿಸ್ಟೆಂಟಾಗಿ ಇಡೀ ಜೀವನ ಮಾಡಿದ್ರೆ ಮಾತ್ರ ಸಕ್ಸಸ್ಸು ಅಂತ. ಅವನು ಈಗ ಊಟ ಮಾಡ್ತಾನಲ್ಲ, ಅವ್ನು ಮುಂದೆ ಇಟ್ಟರೂ ಸಹ ಮುಟ್ಟಲ್ವಂತವನು. ಬೇರೆ ಟೀಮ್ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಅವನು ತಿನ್ನೋದ್ರಲ್ಲಿ ಭಾಳ ಫಿಟ್. ಅವನು ಈಗ ಸೋಮವಾರ ಮ್ಯಾಚ್ ಇರುತ್ತೆ, ಶನಿವಾರ ತಾನೇ ತಿನ್ಬೇಡ ಅಂತ ತಿಂತಾನೆ. ಶನಿವಾರ ತಿಂದಿರೋದು ಸೋಮವಾರ ಎಫೆಕ್ಟ್ ಆಗುತ್ತೆ ನಮಗೆ. ಶುಕ್ರವಾರ ತಿಂದಿರೋದು ಭಾನುವಾರ ಎಫೆಕ್ಟ್ ಆಗುತ್ತೆ ನಮಗೆ. ಸೊ 2-3 ದಿನ ಇದ್ದಂಗೆ ಕ್ರಿಕೆಟರ್ಸ್ ಎಲ್ಲ ರೆಡಿ ಆಗ್ತಾರೆ ಏನೋ ಮ್ಯಾಚ್ಗೆ. ಬಟ್ ವಿರಾಟ್ ಕೊಹ್ಲಿ ಇಡೀ ದಿನ ರೆಡಿ ಇರ್ತಾನೆ. ಅವನು ಎಷ್ಟು ಎಂಡ್ಯೂರೆನ್ಸ್ ಸರ್, ಮನುಷ್ಯನಿಗೆ ತುಂಬ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ವಿಲ್ ಪವರು ಇದನ್ನು ಕಂಟ್ರೋಲ್ ಮಾಡೋದು ನಾಲ್ಗೆನ.
ಬರೀ ತಿನ್ನೋದ್ರಲ್ಲ, ಮಾತಲ್ಲೂ ಕಂಟ್ರೋಲ್ ಮಾಡಬೇಕು. ನಾವು ನಮ್ಮ ಜೀವನ ಹೆಂಗೆ ಶೇಪ್ ಆಗಿರುತ್ತೆ ಅಂದರೆ, ನಾವೇನು ತಿಂತೀವಿ, ವಿ ಆರ್ ವಾಟ್ ವಿ ಈಟ್. ಒಂದು, ವಿ ಆರ್ ವಾಟ್ ವಿ ಈಟ್. ನಾವೇನು ತಿಂತೀವಿ ಅದೇ ನಮ್ಮ ದೇವರ. ಎರಡನೇದು, ನಾವೇನು ಮಾತಾಡ್ತೀವಿ, ಒಂದು ಮಾತು ಹೊರಗಡೆ ಬಿಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು ನಾವು. ಇವತ್ತು ನಿಮ್ಗೆ ಗೊತ್ತಿರಬೇಕು, ಮಾತಿಂದನೇ ಎಷ್ಟೋ ಜನ ಮುಖ್ಯಮಂತ್ರಿ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಮಾತಿಂದನೇ ಮುಖ್ಯಮಂತ್ರಿ ಆಗ್ತಾ ಇಲ್ಲ. ಮಾತು, ಅದೇ ಮಾತನ್ನು ಒಂಚೂರು ಟೋನ್ ಡೌನ್ ಮಾಡಿದ್ರೆ ಹೇಗಿರುತ್ತೆ? ಬಸವಣ್ಣ ಹೇಳಿದಾರಲ್ಲ, ಹೌದು, ನುಡಿದರೆ ಮುತ್ತಿನ ಹಾರದಂತೆ ಇರಬೇಕಂತ ಮಾತು. ಎರಡನೇದು, ನಾವು ಏನು ಯೋಚನೆ ಇಟ್ಕೊಂಡಿರ್ತೀವೋ, ನಮ್ಮ ಥಾಟ್ಸು, ಅದಾಗ್ತೀವಿ ನಾವು ಜೀವನದಲ್ಲಿ. ಮೈಂಡ್ಸೆಟ್. ಸರ್, ತಂದೆ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬ ದೊಡ್ಡ ಶ್ರೀಮಂತ ಆಗ್ತಾನೆ, ಇನ್ನೊಬ್ಬ ಹಳ್ಳೀಲಿ ಇರ್ತಾನೆ. ಯಾಕೆ ಸರ್ ಅದು? ಯಾಕೆ? ಮೈಂಡ್ಸೆಟ್. ಆ ಹುಡುಗನ ಚಿಕ್ಕ ವಯಸ್ಸಲ್ಲೇ ಫಿಕ್ಸ್ ಆಗಿರ್ತಾನೆ, ನಾನು ಹಿಂಗೆ ಆಗ್ತೀನಿ ಅಂತ. ಸೊ ನಾವು ಏನು ಯೋಚನೆ ಮಾಡ್ತೀವಿ, ನಾವು ಏನು ಮಾತಾಡ್ತೀವಿ, ನಾವು ಏನು ತಿಂತೀವಿ, ಅದೇ ನಮ್ಮ ಜೀವನ. ಒಪ್ಕೋತೀರಾ? ಸೊ ಅವ್ರ ಥಾಟ್ಸ್ ಬಿಕಮ್ಸ್ ಥಿಂಗ್ಸ್. ಸರ್, ನೀವು ಒಂದು ಸರಿ ಥಾಟ್ಸ್ ತಲೆಗೆ ಹೋಯ್ತು ಅಂದರೆ ನೆಕ್ಸ್ಟ್ ಆ್ಯಕ್ಷನ್. ಅಷ್ಟೇ, ಆ್ಯಕ್ಷನ್. ಸೊ ಏನು ನಾವು ಯೋಚನೆ ಮಾಡ್ತೀವಿ ಅದೇ ಆ್ಯಕ್ಷನ್ ಕಾರ್ಯರೂಪಕ್ಕೆ ಬರೋಂಥ. ಹೌದು. ಇವತ್ತು ಎಲ್ಲಿ ನಿಂತೀವಿ ನಾವು? ಡಾಲರ್ಸ್ ಕಾಲನಿಯಲ್ಲಿ. ಈ ಡಾಲರ್ಸ್ ಕಾಲನಿ ಆಗಿದ್ದು 1983. ಓಕೆ, ಈಗ ಒಂದು 43 1983 ಆಯ್ತಿದ್ದು. 1983 ಸಣ್ಣ ಹುಡುಗ ನಾನು. ಈ ರೋಡಿಂದ ಆ ಕಡೆ ಇದ್ವಿ ನಾವು, ಮತ್ತಿಕೆರೆ ಬಸ್ ಸ್ಟಾಪಲ್ಲಿ. ನಮ್ಮ ಮನೆಗೆಲ್ಲ ಟಾರ್ ರೋಡ್ ಇರಲಿಲ್ಲ, ನಮ್ಮ ಮನೆಗೆಲ್ಲ ಇದು ಲೈಟ್ ಇರಲಿಲ್ಲ, ಒಂದು ಸಣ್ಣ ಶೀಟ್ ಮನೆ, ಅಲ್ಲಿದ್ವಿ ನಾವು. ಮುಗಿದಿತ್ತಾ? ಇಲ್ಲ, ಓದ್ತಾ ಇನ್ನು ಚಿಕ್ಕ ಹುಡುಗ ಸರ್. 83. ಚಿಕ್ಕ ಹುಡುಗ, ಇನ್ನು 5ನೇ ಕ್ಲಾಸು 4ನೇ ಕ್ಲಾಸಲ್ಲಿ ಇದ್ದೆ ನಾನು. ಓಕೆ. ಆವಾಗ ನಮ್ಮ ಮನೆ ಪಕ್ಕದ ಮನೆಯವರು ಒಬ್ಬರು ವೆಂಕಟಮ್ಮ ಅಂತ ಆಂಟಿ ಇದ್ರು. ನಮ್ಮ ಅಮ್ಮ ಬಂದ್ಬಿಟ್ಟು ಹೇಳ್ತಾಯಿದ್ರು, ಡಾಲರ್ಸ್ ಕಾಲಿಗೆ ಮನೆ ಕಟ್ತಾವ್ರಂತೆ, ಒಂದು ಮನೆ 3.25 ಲಕ್ಷ ಅಂತೆ ಅಂದ್ಬಿಟ್ಟು. ಆಗ 3.25 ಲಕ್ಷ. ಆವಾಗ ಅವ್ರು ಹೇಳಿದ್ರು ನಮ್ಮ ಅಮ್ಮನಿಗೆ, ಆ 3.25 ಲಕ್ಷ ನಮ್ಮ ಹತ್ರ ಇದ್ದರೆ ನಮ್ಮ ಜನ್ರೇಷನ್ಸ್ ಜೀವನ ಮಾಡ್ಬೋದು ಅಂತ, ನಮ್ಮ ತಲೆಮಾರುಗಳು ಜೀವನ ಮಾಡೋದು ಅಂತ. ನಿಜವಾಗ್ಲೂ ಹೇಳ್ತೀನಿ, ಅವಾಗ ನನ್ನ ಕಿವಿಗೆ ಬಿತ್ತದು, ನಾವ್ಯಾಕೆ ಅಲ್ಲಿರಬಾರ್ದು ಅಂತ. ಸೊ 83 ಕಿವಿಗೆ ಬಿದ್ದಿದ್ದು, ಇವತ್ತಿಲ್ಲಿ 3 ಮನೆ ಇದೆ. ಇದೇ ಡಾಲರ್ಸ್ ಕಾಲನಿ. 83 ಕಿವಿಗೆ ಬಿದ್ದಿದ್ದು, ಇವತ್ತು 3 ಮನೆ ಇದೆ. ಅಂದರೆ 83 ಬಿದ್ದಿದ್ದು 2000 ತೊಗೋಬೇಕು ಅಂತ ನನ್ನ ಫ್ರೆಂಡಿಗೆ ಕೊಡಿಸ್ದೆ. 2005 ತೊಗೋಬೇಕಂತ ಫ್ರೆಂಡಿಗೆ ಕೊಡಿಸ್ದೆ. ಇರಲಿಲ್ಲ ದುಡ್ಡು. ಕೊನೆಗೆ 83 2011ವರೆಗೂ ಹೋಯ್ತದು. 11ರಲ್ಲಿ ಇಲ್ಲಿ ತಗೊಂಡೆ ಮನೇನ. ಎಲ್ಲ ಸೆಲ್ಫ್ ಓನ್ಡ್. ಫಾದರು ಇಲ್ಲನೂ ಇಲ್ಲ. ಇನ್ನೊಂದು ಸುಳಿದು ಕೇಳಿ, ಎಂಥ ಮನೆ ತೊಗೊಂಡೆ ಗೊತ್ತಾ? ಈ ಡಾಲರ್ಸ್ ಕಾಲನಿ 2 ಮನೆ ಇರುತ್ತೆ ಪಕ್ಕ. ನಮ್ಮ ಮಾವವರು ಮಂತ್ರಿ ಇರ್ತಾರೆ, ಮಂಡ್ಯ ಜಿಲ್ಲೆಯವರು, ಎಸ್ ಡಿ ಜಯರಾಮ್ ಅಂತ. 98 ತೀರ್ಕೋತಾರೆ ಅವರು. ಅವರು ಮಂತ್ರಿ ಆಗಿದ್ದಾಗ ಈ ಡಾಲರ್ಸ್ ಕಾಲನಿ ಮಾಡಿದವರು ಹರಿಕೋಡೆ. ಓಕೆ, ಇದನ್ನು ಡೆವಲಪ್ ಮಾಡಿದ್ದು. ಓಕೆ, ಇಬ್ಬರಿಗೆ, ಅವರು ಕ್ಯಾಬಿನೆಟ್ ಕೋಲಿಗೆ ಇನ್ನೊಬ್ಬರಿಗೂ ಮತ್ತು ಇವ್ರಿಗೆ ಕರೆದುಬಿಟ್ಟು, ನಿಮಗೆ ಮನೆ ಕೊಡ್ತೀನಿ, ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ. ದುಡ್ಡೇನು ಕೊಡೋದು ಬೇಡ, ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಆ ಮಂತ್ರಿ ಇನ್ನೊಬ್ಬರು ಬಂದು ಏನು ಮಾಡ್ತಾರೆ, ಬರ್ತಾರೆ, ಆ ಮನೆ ನೋಡ್ತಾರೆ, ರಿಜಿಸ್ಟರ್ ಮಾಡ್ಕೋತಾರೆ, ಮನೆ ಇಟ್ಕೋತಾರೆ. ಅದನ್ನು ಅವ್ರ ಮಗಳಿಗೆ ಕೊಡ್ತಾರೆ ಆ ಮಂತ್ರಿ. ಅದೇ ಮನೇನ ನಮ್ಮ ಮಾವನ ತೊಗೊಳಕ್ಕೆ ಹೇಳ್ತಾರೆ, ಯಾರು ನಮ್ಮ ಕೊಡೆ, ನೀವು ತೊಗೊಳ್ಳಿ ಮನೇನ ಅಂತ. ನೋಡಿ, ನಮ್ಮ ಮಾವ ಏನು ಮಾಡ್ತಾರೆ ಅವತ್ತು, ಭಾಳ ಒಂಥರ ಪ್ರಬುದ್ಧ ರಾಜಕಾರಣಿ, ಹಾನೆಸ್ಟ್ ಪೊಲಿಟಿಷಿಯನ್ನು. ಇಡೀ ಜೀವನದಲ್ಲಿ ರಾಜಕಾರಣಿಯಾಗಿ ₹1 ಮುಟ್ಟಿಲ್ಲ ಅವರು. ಎಸ್ ಡಿ ಜಯರಾಮ್. ಯಾವ ಭಾಗದವರು? ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಭಾಳ ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರು, ವೆರಿ ಪವರ್ಫುಲ್ ಲೀಡರ್. ಎಷ್ಟೋ ಜನ ಅವರಿಂದ ಇವತ್ತು ಬೆಳೆದಿದ್ದಾರೆ. ಸೊ ಅವರು ಮನೆ ತೊಗೊಳ್ಳಲ್ಲ. ಇನ್ನೊಬ್ಬ ಮಂತ್ರಿಗೆ ಹೇಳ್ತಾರೆ, ಆ ಕೋಡೆನೋ ಮನೆ ಕೊಡ್ತಾನೆ ಇವತ್ತು, ಆಮೇಲೆ ಫೈಲ್ಸ್ ತರ್ತಾರೆ, ಹೆಂಗೆ ಸೈನ್ ಮಾಡಲಿ ನಾನು ಅಂತ. ತೊಗೊಳ್ಳಲ್ಲ ಅವತ್ತು ಮನೆ. ನೋಡಿ, 2011ರಲ್ಲಿ ಯಾವ ಮನೆ ಹೇಳಿದ್ರೋ ಅದೇ ಮನೆನ ನಾನು 4,40,00,000ಕ್ಕೆ ತೊಗೊಂಡೆ. ಸೇಮ್ ಮನೆನ 2011ರಲ್ಲಿ. ಸೇಮ್ ಕೋಇನ್ಸಿಡೆನ್ಸ್ ಕೂಡ ಹೆಂಗಿದೆ. ಸೊ ಯಾವುದು ಬಿಟ್ಟಿ ಎಲ್ಲ ಇನ್ನೊಂದಲ್ಲ, ಎಲ್ಲ ನಿಮ್ಮ ಸ್ವಶ್ರಮದ ವೈದ್ಯರ ಪ್ರತಿ ರೂಪಾಯಿ ದುಡಿಮೆಯಿಂದ ಪ್ಲಸ್ ಟ್ಯಾಕ್ಸ್ ಕಟ್ಟೋ ದುಡ್ಡದು, ವೈಟ್ ಮನಿ. ಅಪ್ಪ, ಟ್ಯಾಕ್ಸ್, ವೆರಿ ನೈಸ್. ಟ್ಯಾಕ್ಸ್ ಎಲ್ಲ ಒಂದು ಬ್ಲ್ಯಾಕ್ ಇಲ್ಲ ಅಲ್ಲಿ, ಎಲ್ಲ ಟ್ಯಾಕ್ಸ್ ಕಟ್ಟಿರೋದು. ನಾವು ₹1 ಸಂಪಾದನೆ ಮಾಡಿದ್ರು ಟ್ಯಾಕ್ಸ್ ಕಟ್ಟಿದ್ವಿ ಸರ್ಕಾರಕ್ಕೆ. ಈಗ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಅಂತಾನೆ ಎಲ್ಲ ಫ್ರೀಗಳು, ಎಲ್ರಿಗೂ ಫ್ರೀ ಸಿಗೋದು.
ಅಲ್ವಾ? ನಾವು ಟ್ಯಾಕ್ಸ್ ಕಟ್ಟೋದು ರೋಡ್ ಚೆನ್ನಾಗಿರಲಿ, ನಮ್ಮ ಬೆಂಗಳೂರಲ್ಲಿ ಪಾಟೋಲ್ಸ್ ಇಲ್ಲದೆ ಇರಲಿ, ಫ್ಲೈಓವರ್ ಆಗಲಿ, ಇದು ಟ್ರಾಫಿಕ್ ಎಲ್ಲ ಚೆನ್ನಾಗಿರಲಿ ಅಂತ. ಬಟ್ ನಾವು ಟ್ಯಾಕ್ಸ್ ಕಟ್ಟೋದಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಬೇರೆ ಬೇರೆ ಕಡೆ ಎಲ್ಲ. ಹಾಗೆ ಸೊ ಆ ಥರ ನೋಡಿ ಥಾಟ್ಸ್ ಅವನಿಗೆ 3.25 ಲಕ್ಷ ರೂಪಾಯಿ ಅಂತ ನಿಮ್ಮ ತಾಯಿ ಮತ್ತು ನಿಮ್ಮ ತಾಯಿಯ ಫ್ರೆಂಡ್ ಅವತ್ತು ಮಾತಾಡಿದ್ದು. ಹೌದೌದು. ಸೊ ಅದು ನೋಡಿ ಅದೊಂದು 40 ವರ್ಷ ಆದ್ಮೇಲೆ ಸತ್ಯ ಆಯ್ತು ನೋಡಿ. ಸತ್ಯ ಆಯಿತು. ಅಂದ್ರೆ ನೀವು ಅವತ್ತು ಅನ್ಕೊಂಡ್ರಿ ಮನಸ್ಸಿಗೆ, ಆ ಥಾಟ್ ಹಾಕಿದ್ರಿ, ಆ ಬೀಜ ಹಾಕಿದ್ರಿ. ಬೀಜ ಹಾಕಿದ್ವಿ. ಹೌದೌದು. ಬಹುಶಃ ನೀವು ಅವತ್ತೇನಾದರೂ ನೆಗೆಟಿವ್ ಬೀಜ ನಂಗೂ ಆಗಲ್ಲ ಬಿಡು ಅಂದ್ರೆ ಆಗ್ತಿರಲಿಲ್ಲ. ಈಗ ಹೇಳಿದ್ರೆ ನನಗೂ ಆಗಲ್ಲ ಅಂತ ಎಷ್ಟೋ ಜನ, ನಾನು ಯಾರ್ದೋ ಕಾರಲ್ಲಿ ಕೂತ್ಕೋತೀನಿ, ನಿಮ್ಮದೆಲ್ಲ ದೊಡ್ಡ ಕಾರು ಬಿಡಪ್ಪ, ನಮ್ಮದೆಲ್ಲ ಸಣ್ಣ ಕಾರು ಅಂತಾರೆ, ನಾವೆಲ್ಲ ಚಿಕ್ಕವರು ಅಂತಾರೆ. ಅವರೇ ಡಿಕ್ಲೇರ್ ಮಾಡಿಬಿಟ್ರು ನಾವು ಚಿಕ್ಕವರು ಅಂತ, ನಮ್ಮ ಸಣ್ಣ ಕಾರು ಅಂತ. ನಿಮ್ಮದೆಲ್ಲ ದೊಡ್ಡ ಮನೆ ಬಿಡಪ್ಪ, ನಮ್ಮದೆಲ್ಲ ಚಿಕ್ಕ ಮನೆಯಪ್ಪ. ಸೊ ಬಾಯಲ್ಲೇ ಅವರು ದಿನ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ನಾವು ಚಿಕ್ಕವರು, ನಮ್ಮದು ಚಿಕ್ಕ ಮನೆ, ನಾವು ಸಣ್ಣವರು ಅಂತ.